ನೀಲಾಂಜನಸಮಾಭಾಸಂ ರವಿಸೂರ್ಯಂ ಯಮಾಗ್ರಜಂ ಛಾಯಾಮಾರ್ಥಾಂಡಸಂಭೂತಂ ತಂ ನಮಾಮಿ ಶನೈಶ್ಚರಂ. ನವಗ್ರಹಗಳಲ್ಲಿ ಅನೇಕವಾದ ಪ್ರಭಾವಗಳನ್ನು, ಅದರಲ್ಲಿಯೂ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಮರಣಕ್ಕೂ ಸಂಬಂಧಪಟ್ಟ ಹಾಗೆ ವಿಶೇಷವಾದಂತಹ ಸ್ಥಾನಮಾನವನ್ನು ಶನಿಗೆ ಕೊಟ್ಟಿದ್ದಾರೆ. ಶನಿಯ ಸಂಚಾರದಿಂದಾಗಿ, ಶನಿಯ ವಕ್ರಗತಿಯಿಂದಾಗಿ, ಶನಿಯ ಪ್ರಭಾವದಿಂದಾಗಿ ಎಲ್ಲ ಥರದ ಏರುಪೇರುಗಳು ನಮ್ಮ ಜೀವನದಲ್ಲಿ ನಾವು ಅನುಭವಿಸ್ತೇವೆ. ಹಾಗಾಗಿ ಶನಿ ಪ್ರಧಾನವಾಗಿ ನಮಗೆ ತೋರಿಸುವಂತಹದ್ದು ಹಣಕಾಸಿನ ವಿಷಯದಲ್ಲಿ ಆಗಲಿ, ಕೆಲಸದ ವಿಷಯದಲ್ಲಿ ಆಗಲಿ, ಅಥವಾ ಕೆಲವೊಮ್ಮೆ ಸಂತಾನದ ವಿಷಯಕವಾಗಿಯೂ ಕೂಡ ಅವನು ಫಲಾಫಲಗಳನ್ನು ಸೂಚನೆಯನ್ನು ಮಾಡ್ತಾನೆ. ಅದರಲ್ಲಿಯೂ ನಮ್ಮ ಶಾಸ್ತ್ರಕಾರರು ಹೇಳುವ ಹಾಗೆ ಎಲ್ಲ ಗ್ರಹರಿಗೆ ಬಲ ಜಾಸ್ತಿ ಯಾವಾಗ ಬರುತ್ತೆ? ಯಾಕೆಂದರೆ ಸಕಲ ಗ್ರಹರು ಅವರು ಒಳ್ಳೆಯ ಸ್ಥಾನದಲ್ಲಿದ್ದಾಗ ಅವರು ಒಳ್ಳೆಯ ಫಲವನ್ನು ನಮಗೆ ಕೊಡ್ತಾರೆ, ಕೆಟ್ಟ ಸ್ಥಾನದಲ್ಲಿ ಇದ್ದಾಗ ಕೆಟ್ಟ ಫಲವನ್ನು ಸೂಚನೆ ಮಾಡ್ತಾರೆ. ಹಾಗಾಗಿ ಈ ಶನಿ ಈ ತಿಂಗಳು 30ನೇ ತಾರೀಕಿನಂದು ವಕ್ರಗತಿಯನ್ನು ಪಡೀತಾ ಇದ್ದಾರೆ. ವಕ್ರಗತಿಯನ್ನು ಪಡೆದಾಗ ಅನೇಕ ರಾಶಿಯವರಿಗೆ ತೊಂದರೆಯೂ ಇದೆ, ಜೊತೆಗೆ ಒಳ್ಳೆಯ ಫಲವೂ ಇದೆ. ಹಾಗಾಗಿ ಕಷ್ಟಫಲಗಳು ಯಾರಿಗೆ ಕಷ್ಟಫಲ, ಯಾವ ರಾಶಿಯವರಿಗೆ ಒಳ್ಳೆಯ ಫಲ ಅನ್ನುವುದನ್ನೂ ಕೂಡ ನಾನು ತಿಳಿಸ್ತೇನೆ. ಅದರ ಜೊತೆಗೆ ಈ ವಕ್ರಗತಿ ಅಂದರೆ ಏನು? ಯಾಕೆ ಅಂತಂದರೆ ಅನೇಕರು ವಕ್ರಗತಿ ಅಂತ ಹೇಳಿದ್ರೆ ಮತ್ತೇನೋ ಆಗಿ ಹೋಗಿಬಿಡುತ್ತೆ ಅನ್ನುವಂತಹ ಆಲೋಚನೆ ಇರುತ್ತೆ, ಅಥವಾ ವಕ್ರಗತಿಯ ಬಗ್ಗೆ ಸರಿಯಾದ ಪರಿಜ್ಞಾನವೇ ಇಲ್ಲದೆ ಇರುವಂತಹವರು, ಹೀಗೆ ಅನೇಕ ಸಮಸ್ಯೆಗಳು, ಅಂದರೆ ಇದ್ದದ್ದು ಇಲ್ಲದ ಹಾಗೆ, ಇಲ್ಲದ್ದು ಇದ್ದ ಹಾಗೆ ತಿಳ್ಕೊಳ್ಳುವಂತಹ ಅವಕಾಶಗಳು ಜಾಸ್ತಿ ಇದೆ. ಹಾಗಾದರೆ ವಕ್ರಗತಿ ಅಂದರೆ ಏನು ಅಂತ ಹೇಳಿದರೆ, ಒಂದು ರಾಶಿಯಲ್ಲಿ 30 ಡಿಗ್ರಿ ಇರುತ್ತೆ, ಅಲ್ಲಿ ಸಂಚಾರ ಮಾಡುವ ಸಂದರ್ಭದಲ್ಲಿ ತನ್ನ ಕಿರಣಗಳನ್ನು ತಾನು ಕಳಕೊಂಡಾಗ ಪುನಃ ಅದನ್ನು ಪಡೆಯುವುದಕ್ಕೋಸ್ಕರವಾಗಿ ರಿವರ್ಸ್ ಯೂಟರ್ನ್ ತಗೊಳ್ತಾನೆ. ಯೂಟರ್ನ್ ತಗೊಂಡು ಮತ್ತೆ ಹಿಂದಕ್ಕೆ ಬಂದು ತಾನು ಕಳಕೊಂಡಂತಹ ಕಿರಣಗಳನ್ನು ಪಡೆದು ಪುನಃ ಮುಂದೆ ಹೋಗ್ತಾನೆ. ಒಂದು ದೃಷ್ಟಾಂತ ಕೊಡುವುದಾದರೆ, ನಡ್ಕೊಂಡು ಹೋಗುವಂತಹ ವ್ಯಕ್ತಿ ತನ್ನ ಪೆನ್ನನ್ನು ಎಲ್ಲೋ ಬೀಳಿಸಿಕೊಂಡಿರ್ತಾನೆ. ಸುಮಾರು ಮುಂದೆ ಹೋದ ಮೇಲೆ ಅಯ್ಯೋ ಪೆನ್ ಬಿದ್ದು ಹೋಯ್ತಲ್ಲ ಅಂತ ಹೇಳಿ ಪುನಃ ಹಿಂದಕ್ಕೆ ಬರ್ತಾನೆ. ಬಿದ್ದಂತಹ ಪೆನ್ನನ್ನು ತೆಗೆದುಕೊಂಡು ಮುಂದಕ್ಕೆ ಸಾಗ್ತಾನೆ. ಅಲ್ಲಿ ಯೂಟರ್ನ್ ತಗೊಳ್ಳೋದಿದೆಯಲ್ಲ, ಅದನ್ನೇ ವಕ್ರಗತಿ ಅಂತ ಹೇಳ್ತಾರೆ. ಹಾಗಾದರೆ ಆವಾಗ ಆ ಸಂದರ್ಭದಲ್ಲಿ ಯೂಟರ್ನ್ ತಗೊಂಡು ಹಿಂದಕ್ಕೆ ಬರುವಾಗ ಅವನಿಗೆ ಬಲ ಇರುತ್ತಾ ಅಥವಾ ದುರ್ಬಲನಾಗಿರ್ತಾನ? ಅಂದರೆ ಅದರಿಂದ ನಮಗೆ ಕಷ್ಟಗಳು ಬರುತ್ತಾ ಅಥವಾ ಒಳ್ಳೆಯ ಫಲವನ್ನು ಕೊಡ್ತಾನ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಅದಕ್ಕೆ ಬೃಹಜ್ಜಾತಕಕಾರರು ವರಾಹ ಮಿಹಿರರು ಹೇಳ್ತಾರೆ, ಉದಗಯನೇ ರವಿಶೀತ ಮಯೂಕೋ ವಕ್ರ ಸಮಾಗಮಗ ಪರಿಶೇಷಾ ವಿಪುಲಕರ ಯುಧಿಚೋತ್ತರ ಸಂಸ್ಥಾ ಚೇಷಿತ ವೀರ್ಯಯುತ ಪರಿಕಲ್ಪ್ಯಾ. ಬಹಳ ಸ್ಪಷ್ಟವಾದ ಪ್ರಮಾಣ ಇದು. ಅಂದರೆ ಯಾವಾಗ ಯಾವ ಗ್ರಹರಿಗೆ ಬಲ ಬರುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಬರ್ತಾರೆ. ಉದಗಯನೇ ರವಿಶೀತ ಮಯೂಕೌ. ಉತ್ತರಾಯಣದಲ್ಲಿ ಸೂರ್ಯಚಂದ್ರರು ಅಯನೆ. ಉತ್ತರಾಯಣದಲ್ಲಿ ಸೂರ್ಯನು ಬಲಿಷ್ಠನಾಗಿರ್ತಾನೆ, ದಕ್ಷಿಣಾಯಣದಲ್ಲಿ ಚಂದ್ರ ಬಲಿಷ್ಠನಾಗಿರ್ತಾನೆ. ಆಮೇಲೆ ಈ ಕುಜ, ಬುಧ, ಗುರು, ಶುಕ್ರ, ಶನಿ ಈ ಪಂಚಗ್ರಹರೇನಿದ್ದಾರೆ ಅವರು ವಕ್ರಗತಿಯಲ್ಲಿದ್ದಾಗ ಬಲಿಷ್ಠರಾಗ್ತಾರೆ ಅಂತ. ಇಲ್ಲಿ ವಕ್ರ ಸಮಾಗಮಗಾಹ ಪರಿಶೇಷ ಬಹಳ ಸ್ಪಷ್ಟ. ವಕ್ರಗತಿಯನ್ನು ಪಡೆದಾಗ ಇವರು ಬಲಿಷ್ಠರಾಗ್ತಾರೆ ಅಂತ. ಈ ಗ್ರಹರು ಪಂಚಗ್ರಹ ಚಂದ್ರನ ಜೊತೆ ಸೇರಿದಾಗ ಅವರು ಇನ್ನೂ ಬಲಿಷ್ಠರಾಗ್ತಾ ಬರ್ತಾರೆ. ರವಿ ಜೊತೆಗೆ ಸೇರಿದಾಗ ಅವರು ಅಸ್ತಂಗತರಾಗ್ತಾರೆ, ಅವರು ಬಲಹೀನರಾಗ್ತಾರೆ. ಹಾಗಾದರೆ ಈ ವಕ್ರಗತಿಯನ್ನು ಪಡೆದಾಗ ಅವರು ರವಿಯ ಜೊತೆಯಲ್ಲಿ ಇರಬಾರ್ದು. ರವಿ ಜೊತೆ ನೋಡಿ, ವಕ್ರಗತಿ ಅಂತಾದಾಗ ಅವರು ರವಿ ಜೊತೆಗೆ ಇದ್ದಾಗ ಅಸ್ತ, ಶನಿ ಅಸ್ತ ಅಥವಾ ಬುಧ ಅಸ್ತ ಈ ರೀತಿ ಆಗುತ್ತೆ. ಹಾಗಾದರೆ ಈಗ ನಮಗೆ ಶನಿಯನ್ನು ವಕ್ರಗತಿಯನ್ನು ಪಡೀತಾ ಇದ್ದಾನೆ. ವಕ್ರಗತಿಯನ್ನು ಪಡೆಯುವುದರಿಂದಾಗಿ ಅವನು ಬಲಹೀನನಾಗ್ತಾನ ಅಥವಾ ಬಲಿಷ್ಠನಾಗಿರ್ತಾನ ಅಂತ ಹೇಳಿದರೆ,
ಈಗ ರವಿ ಸಂಚಾರ ಕಾಲ ನಮಗೆ ಮಿಥುನ ರಾಶಿಯಲ್ಲಿ ರವಿ ಸಂಚಾರ ಮಾಡ್ತಾ ಇದ್ದಾನೆ, ಕುಂಭದಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾನೆ. ಹಾಗಾಗಿ ರವಿಗೂ ಶನಿಗೂ ಬಹಳ ಅಂತರ ಇದೆ. ಆದ್ರಿಂದ ಇಲ್ಲಿ ಶನಿ ಪ್ರಬಲನಾಗ್ತಾನೆ. ಪ್ರಬಲನಾಗುವುದರಿಂದಾಗಿ ನಮಗೆ ಅಧಿಕವಾದಂತಹ ಫಲಗಳನ್ನೇ, ಒಳ್ಳೆಯ ಫಲಗಳನ್ನು ನಾವು ನೋಡಬಹುದು. ಹಾಗಾದರೆ ಯಾವ್ಯಾವ ರಾಶಿಗೆ ಏನೇನು ಫಲವನ್ನು ನಾವು ನೋಡಬಹುದು ಅನ್ನೋದನ್ನ ಒಮ್ಮೆ ವಿಚಾರ ಮಾಡ್ತಾ ಬರೋಣ. ಧನುರಾಶಿಯವರು, ಧನುರಾಶಿಗಾಗುವಾಗ ನಮಗೆ ಹಣದ ಸಂಪತ್ತುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಹಣಗಳು ಬರುತ್ತೆ, ಆದರೆ ಆ ಶನಿ 2ನೇ ಮನೆಯ ಅಧಿಪತಿ ಆಗಿರೋದ್ರಿಂದ ಹಣ ಬರುತ್ತೆ. ಹಣ ಬಂದಿದೆಯಲ್ವಾ ಅಂತ ಹೇಳಿ ನಾವು ಎಲ್ಲೆಲ್ಲೋ ಖರ್ಚು ಮಾಡುವ ಬುದ್ಧಿಯೂ ಕೂಡ ಬರುತ್ತೆ. ಯಾಕಂದರೆ ಶನಿ ಕೂತದ್ದು ಎಲ್ಲಿ ಅಂದರೆ ದುರ್ಬುದ್ಧಿ ಸ್ಥಾನದಲ್ಲಿ. ಆದ್ದರಿಂದ ನಾವು ತುಂಬ ಜಾಗೃತಿ ಮಾಡಬೇಕು. ಬಂದ ಹಣವನ್ನು ಹೇಗೆ ಉಪಯೋಗಿಸಿಕೊಳ್ಳಬೇಕು, ಎಲ್ಲಿ ವಿನಿಯೋಗಿಸಬೇಕು ಅನ್ನುವ ಆಲೋಚನೆ ಧನುರಾಶಿಯವರು ಖಂಡಿತ ಮಾಡಬೇಕು. ಅದು ಒಂದು ವೇಳೆ ಮಾಡಲಿಲ್ಲ ಅಂತ ಆದರೆ ನಾವು ಸಾಲಗಾರರಾಗುವುದರಲ್ಲಿ ಸಂದೇಹವೇ ಇಲ್ಲ. ಕಾರಣ 3ನೇ ಮನೆಯಲ್ಲಿ ಶನಿ ವಕ್ರಗತಿ ಆಗಿರುವುದರಿಂದಾಗಿ ದುರ್ಬುದ್ಧಿ, ಜೂಜಾಡಬೇಕು ಅಥವಾ ಬೆಟ್ಟಿಂಗ್ ಮಾಡಬೇಕು. ಇದಕ್ಕೆ ಸರಿಯಾಗಿ ಈಗ ನಮಗೆ ಈ ವರ್ಲ್ಡ್ ಕಪ್ ಕೂಡ ನಡೀತಾ ಇದೆ. ಆದ್ದರಿಂದ ಬೆಟ್ಟಿಂಗ್ ಮಾಡಲಿಕ್ಕೆ ಅವಕಾಶಗಳು ಬೇಕಾದಷ್ಟು ಬರುತ್ತೆ. ಬಂದಾಗ ನಾವು ಅದನ್ನು ನಾವೇನಾದರೂ ಮಾಡಿದ್ವಿ ಅಂತ ಆದರೆ ನಾವು ಕೆಟ್ವಿ ಅಂತ ಅರ್ಥ. ಆದ್ದರಿಂದ ಯಾವುದೇ ಕಾರಣಕ್ಕೆ ಬೆಟ್ಟಿಂಗು, ಜೂಜು ಇತ್ಯಾದಿಗಳಿಗೆ ನಮ್ಮ ಹಣವನ್ನು ಹಾಕಲೇಬಾರದು. ಹಾಕಿದ್ವಿ ಅಂತ ಆದರೆ ನಾವು ಕಳ್ಕೊಳ್ತೇವೆ ಹೊರತು ಪಡ್ಕೊಳ್ಳೋದಿಲ್ಲ. ಆದ್ದರಿಂದ ಧನುರಾಶಿಯವರು ತುಂಬ ಜಾಗ್ರತೆ ಮಾಡಬೇಕು ಹಣದ ವಿಷಯದಲ್ಲಿ. ಮತ್ತು ಕುಟುಂಬ ವಿಷಯದಲ್ಲಿ, ಕುಟುಂಬವೂ ಕೂಡ ಸ್ಪ್ಲಿಟ್ ಆಗುವ ಸಾಧ್ಯತೆ ಇದೆ. ಆದ್ದರಿಂದ ಒಟ್ಟಾಗಿ ಬಾಳಿದ ನಾವು, ಒಟ್ಟಾಗಿ ಬಾಳಬೇಕು ಅಂತ ಅಂದುಕೊಂಡ ನಾವು ಬೇರೆ ಬೇರೆ ಆಗುವಂತಹ ಅವಕಾಶಗಳು ಕೂಡ ಹೆಚ್ಚಾಗಿದ್ದಾವೆ. ಆದ್ದರಿಂದ ತುಂಬ ಜಾಗ್ರತೆ ಮಾಡಿ. ಅದರಲ್ಲಿಯೂ ಕೂಡ ನಿಮ್ಮ ಹೆಂಡತಿಯ ಜೊತೆಯಲ್ಲಿ ಹೆಚ್ಚಿನ ಗಲಾಟೆಯಾಗಿ ದೂರ ಆಗುವಂತಹದ್ದು, ಡಿವೋರ್ಸ್ಗೆ ಅಪ್ಲೈ ಮಾಡುವಂತಹದ್ದು, ಈ ಥರದ ಬುದ್ಧಿ ಬರುವ ಸಾಧ್ಯತೆ ಇದೆ. ಅದರಿಂದ ನೀವು ಪ್ರಧಾನವಾಗಿ ಶನಿ ಕಲ್ಪೋಕ್ತ ಪೂಜೆಯನ್ನು ನಡೆಸುವಂತಹದ್ದು ಈ ಸಂದರ್ಭದಲ್ಲಿ, ಅಥವಾ ನೀವು ಹೆಚ್ಚಾಗಿ ಕಪ್ಪು ಬಟ್ಟೆಯನ್ನು ಧಾರಣೆ ಮಾಡುವಂತಹದ್ದು. ಕಪ್ಪು ಬಟ್ಟೆಯನ್ನು ಧಾರಣೆ ಮಾಡಿ ಶಂ ಶನೈಶ್ಚರಾಯ ನಮಃ ಅನ್ನುವಂತಹ ಶನಿಯ ಜಪವನ್ನು ನಡೆಸುವಂತಹದ್ದು. ಹೀಗೆ ನೀವು ಮಾಡಿದಿರಿ ಅಂತ ಆದರೆ ಧನುರಾಶಿಯವರಿಗೆ ಅನುಕೂಲಗಳು ಆಗುವ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ.